ಇವತ್ತು ಇಲ್ಲಿ ನಾನು ಕಡಲೆಬೇಳೆ ತೊಗೊಂಡಿದ್ದೀನಿ. ಕಡಲೆಬೇಳೆದು ಯಾವ ರೀತಿ ಭರಡ ಸಬ್ಜಿ ಅಂತ ಮಾಡ್ತಾರೆ ನಮ್ಮ ಕಡೆ, ಅದು ಮಾಡಿ ತೋರಿಸ್ತಾ ಇದ್ದೀನಿ. 2 ಸರ್ತಿ ತೊಳ್ಕೊಬೇಕು. ಕಡಲೆಬೇಳೆನ ಚೆನ್ನಾಗಿ ತೊಳ್ಕೊಂಡು ಕುಕ್ಕರ್ನಲ್ಲಿ ಕುದಿಸ್ಕೋಬೇಕು. 2 ವಿಸಿಲ್ ಹಾಕಬೇಕಷ್ಟೇ. ಆಮೇಲೆ ಒಂದು 8-10 ಮೆಣಸಿನ್ಕಾಯಿ ತೊಗೋಬೇಕು. ಸ್ವಲ್ಪ ಜೀರಿಗೆ, ಸ್ವಲ್ಪ ಉಪ್ಪು, ಹಾಕ್ಕೊಂಡು ತರಿಯಾಗಿ ಕುಟ್ಟಬೇಕು. ಇದನ್ನು ನುಣ್ಣಗೆ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಆಮೇಲೆ ಬೆಳ್ಳಗಡ್ಡಿ ಹಾಕ್ಕೊಂಡು ಮತ್ತೆ ಕುಟ್ಕೋಬೇಕು. ಅದನ್ನು ಬೇಳೆ ಕುದ್ಮೇಲೆ ಮುಚ್ಚಳ ತೆರ್ಕೊಂಡು ನೋಡಿ, ಭಾಳ ಮೆತ್ತಗೆ ಕುದಿಸ್ಕೊಳಕ್ಕೆ ಹೋಗಬೇಡಿ. ಒಂದು ಸ್ವಲ್ಪ ಗಟ್ಟಿನೇ ಇರಬೇಕು. ಆಮೇಲೆ ರೀತಿ ನೀರಿನಾಗಿಂದು ತೆಕ್ಕೋಬೇಕು ಅದನ್ನು ಜರಡಿಯಲ್ಲಿ. ಆಮೇಲೆ ಅದನ್ನು ಒಳ್ಳೆನಲ್ಲಿ ಹಾಕ್ಕೋಬೇಕು. ಸ್ವಲ್ಪ ಸ್ವಲ್ಪ ಹಾಕ್ಕೊಂಡು ತರಿಯಾಗಿ ಕುಟ್ಕೋಬೇಕು ಅದನ್ನು. ನೋಡಿ, ನಾನಿಲ್ಲಿ ಕುಟ್ಕೊಂಡಿದ್ದೀನಿ. ಯಾವ ರೀತಿ ಕುಟ್ಕೊಂಡಿದ್ದೀನಿ ಅಂತ ಎಲ್ಲನೂ ತರಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ನಾನಿಲ್ಲಿ ತೋರಿಸ್ತಾ ಕೊಡ್ತಾ ಇದ್ದೀನಲ್ಲ ನಿಮಗೆ. ಆಮೇಲೆ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಆಮೇಲೆ ಈರುಳ್ಳಿ ಹಾಕ್ಕೋಬೇಕು. ಹಾಕ್ಕೊಂಡಾದ್ಮೇಲೆ ಕರಿಬೇವು ಹಾಕ್ಕೋಬೇಕು ಒಂದು ಸ್ವಲ್ಪ. ಚೆನ್ನಾಗಿ ಒಂದು 2-3 ನಿಮಿಷ ಗೋಲ್ಡನ್ ಬ್ರೌನ್ ಆಗೋವರೆಗೂ ಈರುಳ್ಳಿ ಚೆನ್ನಾಗಿ ಹುರ್ಕೋಬೇಕು. ಎಣ್ಣೆನಲ್ಲಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಸ್ವಲ್ಪ ಹಿಂಗು, ಆಮೇಲೆ ನಾವು ತರಿಯಾಗಿ ಕುಟ್ಟಿಟ್ಕೊಂಡಿರೋ ಅಲ್ಲ, ಬೆಳಗಡ್ಡಿ, ಮೆಣಸಿನ್ಕಾಯಿ ಪೇಸ್ಟ್ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಅದನ್ನು ಎಣ್ಣೆಯಲ್ಲಿ ಹುರ್ಕೋಬೇಕು. ಚೆನ್ನಾಗಿ ಹುರ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋಬೇಕು. ಹಾಕ್ಕೊಂಡು ಮತ್ತೆ ಚೆನ್ನಾಗಿ ಬಾಣಲೆನ ಕೈ ಆಡಿಸ್ಕೋಬೇಕು ಅದೆಲ್ಲ. ಆಮೇಲೆ ನಾವೇನು ತರಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಹಾಕ್ಕೊಂಡು ಮುಚ್ಚಳ ಮುಚ್ಚಿಟ್ಕೋಬೇಕು. ಮತ್ತೆ ಒಂದು ಸಾರಿ ಚೆನ್ನಾಗಿ ಬೇಯಲಿಕ್ಕೆ ಅದನ್ನು ಕೈ ಆಡಿಸ್ಕೊಂಡು ಬೇಯ್ದಿದೆ ಇಲ್ಲ ಅಂತ ಚೆಕ್ ಮಾಡ್ಕೋಬೇಕು. ಆಮೇಲೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು. ನೋಡಿದ್ರಲ್ಲ, ಕಡಲೆಬೇಳೆಯಿಂದ ಭರಡ ಪಲ್ಯ ಅಂತ ಯಾವ ರೀತಿ ಮಾಡ್ತಾರಲ್ಲ, ಇದು ಹಿಂದಕ್ಕೆ ನಮ್ಮ ಹಿರಿಯರೆಲ್ಲ ಮಾಡ್ತಿದ್ರು. ಇವಾಗಿನ ಜನ ಇದನ್ನು ಮರ್ತೇ ಬಿಟ್ಟಾರೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.